ನಮಸ್ಕಾರ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸನ್ನ ದೊಡ್ಡಗುಣಿ. ಇಂದಿನ ಬಹಳ ವಿಶೇಷವಾದಂತಹ ಸುದ್ದಿ ಏನು ಅಂದ್ರೆ, ತಮ್ಮೆಲ್ಲರಿಗೂ ಕೂಡ ಕ್ರಿಕೆಟ್ ಅಂದ್ರೆ ಒಂದು ರೋಮಾಂಚನ. ಇದುವರೆಗೂ ಧೋನಿಯನ್ನ ನೋಡಿರ್ಬೋದು, ಕಪಿಲ್ ದೇವ್ ನೋಡಿರ್ಬೋದು, ಸಚಿನ್ ತೆಂಡೂಲ್ಕರ್ ನೋಡಿರ್ಬೋದು, ವಿರಾಟ್ ಕೊಹ್ಲಿಯನ್ನ ನೋಡಿರ್ಬೋದು. ಹೀಗೆ ಕ್ರಿಕೆಟ್ ಅಂದ್ರೆ ಇವರ ಹೆಸರುಗಳು ಮಾತ್ರ ಕಾಣ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅಂದರಿಗೂ ಕೂಡ T20 ವಿಶ್ವಕಪ್ ನಡೆದಿದೆ. ಆ T20 ವಿಶ್ವಕಪ್ನ ನಾಯಕಿಯಾಗಿದ್ದು ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾದ ಒಂದು ಗ್ರಾಮೀಣ ಭಾಗದ ಪ್ರತಿಭೆ. ಅಂದ ವಿಶ್ವಕಪ್ನಲ್ಲಿ ಗೆಲುವನ್ನ ಸಾಧಿಸುವ ಮೂಲಕ ಇಡೀ ಪ್ರಪಂಚಕ್ಕೆ ಇವತ್ತು ಹೆಸರಾಗಿದ್ದಾರೆ. ನರೇಂದ್ರ ಮೋದಿ ಅವರೊಟ್ಟಿಗೆ ಮಾತುಕತೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಟಿಫನ್ ಮಾಡಿದ್ದಾರೆ. ಅತ್ಯಂತ ಹಿಂದುಳಿದಂತಹ ಹಳ್ಳಿ, ಅತ್ಯಂತ ಬಡತನದ ಹುಡುಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶಹಬಾಷ್ಗಿರಿಯನ್ನ ಪಡ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ತಾಕತ್ ಎಂಥದ್ದು, ಅವರ ಕಷ್ಟ ಎಂಥದ್ದು, ಅವರು ನಡೆದು ಬಂದ ಹಾದಿ ಎಂಥದ್ದು ಅನ್ನೋದ್ರ ಬಗ್ಗೆ ನಾವು ನೋಡ್ಲೇಬೇಕಾಗತ್ತೆ. ತುಮಕೂರಿನ ಶಿರಾ ತಾಲೂಕಿನ ತಂಬಳಹಟ್ಟಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿದ ಪೋರಿ ಕುಮಾರಿ ದೀಪಿಕಾ ಟಿಸಿ ತನ್ನ 5ನೇ ವಯಸ್ಸಿನಲ್ಲಿ ಆಟವಾಡುವಾಗ ಕಣ್ಣಿಗೆ ಪೆಟ್ಟು ಬಿದ್ದು ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಿದ್ದಳಾದರೂ ಇಂದು ಅಂಧರ T20 ತಂಡದ ನಾಯಕತ್ವ ವಹಿಸಿದ್ದ ದೀಪಿಕಾರವರು ವಿಶ್ವಕಪ್ ಪಂದ್ಯದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ದೀಪಿಕಾರವರಿಗೆ ತನ್ನ ಹುಟ್ಟೂರಾದ ಶಿರಾದಲ್ಲಿ ಅದ್ಧೂರಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶಿರಾ ಶಾಸಕರಾದ ಟಿ.ಬಿ. ಜಯಚಂದ್ರರವರ ನೇತೃತ್ವದಲ್ಲಿ ಸಮಸ್ತ ಶಿರಾ ಜನತೆಯು ಅದ್ಭುತ ಸಾಧನೆ ಮಾಡಿದ ದೀಪಿಕಾರವರಿಗೆ ಭವ್ಯ ಸ್ವಾಗತ ನೀಡಿ ಗೌರವಿಸಿದರು. ದೀಪಿಕಾರವರ ಸಾಧನೆಯನ್ನ ಶಾಸಕರಾದ ಟಿ.ಬಿ. ಜಯಚಂದ್ರರವರು ಹಾಡಿ ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ತನ್ನ ಜೀವನ, ಸಾಧನೆ ಹಾಗೂ ನಡೆದು ಬಂದ ಹಾದಿಯನ್ನ ದೀಪಿಕಾರವರು ಸಭೆಯ ಮುಂದೆ ಹಂಚಿಕೊಂಡ್ರು. ಯಾಕಂತಂದ್ರೆ ನನ್ನ ಅಪ್ಪ ಕೂಡ ರೈತನಾಗಿರೋದ್ರಿಂದ ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂಥ KMF ಅವರಿಗೆ ತುಂಬ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಸಮಯ ಹೆಚ್ಚಿಗೆಯಾಗಿಲ್ಲ, ಎಲ್ಲರ ಹತ್ರ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಫ್ಲೈಟ್ ಇದೆ, ಸೊ ನಾನು ಹೊರಡಬೇಕಾಗುತ್ತೆ. ಮತ್ತು ಜಯಚಂದ್ರ ಸರ್ ಮತ್ತು ಚಿದಾನಂದ ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಮತ್ತೊಮ್ಮೆ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ನಮ್ಮ ತಾಲೂಕಿನಲ್ಲಿ ಮತ್ತೊಮ್ಮೆ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಬಂದೇ ಬರ್ತೀನಿ. ಮತ್ತು ಆಗ ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಮ್ಮ ತಾಲೂಕಿನ ಎಲ್ಲ ಜನರ ಹತ್ರ ನಾನು ನಿಮ್ಮ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ನಿಮಗೆ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಕೂತ್ಕೊಂಡು ಕಾರ್ಯಕ್ರಮ ಆಗೋವರೆಗೂ ನಿಮ್ಮ ಹತ್ರ ಜೊತೆಗಿದ್ದು ನಾನು ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತು ನನಗೆ 2 ಲಕ್ಷ ಅಮೌಂಟ್ ಕೊಟ್ಟು ಹೆಸರುಗೌಡರು ಸರ್ ನನಗೆ ತುಂಬಾ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಚಿದಾನಂದ ಗೌಡರು ಸಹ ನನಗೆ ಸರ್ ಕೂಡ ನನಗೆ 2 ಲಕ್ಷ ಅಮೌಂಟ್ ಕೊಟ್ಟು ನನಗೆ ಕುಟುಂಬಕ್ಕೆ, ವೆಂಕಟೇಶ್ ಸರ್ ಸಹ ನನಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ನನಗೆ ಇಷ್ಟು ಚೆನ್ನಾಗಿ ನಮ್ಮ ತಾಲೂಕಿಂದ ನನ್ನ ರಿಸೀವ್ ಮಾಡ್ಕೊಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ತುಂಬ ನಾನು ಇನ್ನೂ ಇದೇ ಥರ ನಿಮ್ಮ ಸಪೋರ್ಟ್ ಇರಬೇಕು, ನನಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು. ಖಂಡಿತ ನಾನು ಇನ್ನೂ ನಮ್ಮ ತಾಲೂಕು ಮತ್ತು ನಮ್ಮ ತುಮಕೂರು ಡಿಸ್ಟಿಕ್ಗೆ ಇನ್ನೂ ಹೆಸರು ತಂದು ಕೊಡ್ತೀನಿ ದೊಡ್ಡ ಮಟ್ಟಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಸರ್. ನಮಗೆ ಒಂದು ಟೈಮು ಊಟ ಸಿಗೋದೇ ಕಷ್ಟ ಆಗಿತ್ತು. ಮತ್ತು ನನ್ನ ಅಪ್ಪ ಅಮ್ಮಂಗೆ ಫೀಸ್ ಕಟ್ಟಿ ಓದಿಸೋದೇ ಕಷ್ಟ ಆಗಿತ್ತು. ಇವಾಗ ನಿಮ್ಗೆ ಅಪ್ಪ ಅಮ್ಮ ಎಲ್ಲರೂ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಮತ್ತು ಒಳ್ಳೆ ಶಾಲೆಗೆ ಸೇರಿಸಿದ್ದಾರೆ, ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನಿಮಗೆಲ್ಲರಿಗೂ ಏನೇ ಒಂದು ಸಪೋರ್ಟ್ ಬೇಕಂತಂದ್ರೂ ನಿಮಗೆಲ್ಲರಿಗೂ ಚಿದಾನಂದ ಸರ್ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ಬಂದ ತಕ್ಷಣ ಅದು ನಮ್ಮೂರಲ್ಲಿ ಫಂಕ್ಷನ್ ಇಟ್ಕೊಂಡು ಫಸ್ಟ್ ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಫಂಕ್ಷನ್ ಅಟೆಂಡ್ ಆಗಿರೋದು ತುಂಬ ಖುಷಿ ಆಗುತ್ತೆ.
ಹೇಳಿದಾಗ ನಂದು ಶಿರಾ ತಾಲೂಕು ಅಂತಂದಾಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಂದರೆ ಶಿರಾ ಎಲ್ಲಿ ಬರುತ್ತೆ, ತುಮಕೂರು ಎಲ್ಲಿ ಬರುತ್ತೆ ಅಂತ ಕೆಲವರು ನನಗೆ ಕ್ವಶನ್ ಮಾಡ್ತಾಯಿದ್ರು. ಸೊ ಇವಾಗ ಪ್ರಪಂಚಕ್ಕೆ ಗೊತ್ತಾಗಿದೆ ಶಿರಾ ತಾಲೂಕು. ಒಟ್ಟಾರೆಯಾಗಿ ಕುಗ್ರಾಮವೊಂದರ ಬಡ ಕುಟುಂಬದಲ್ಲಿ ಹುಟ್ಟಿ ಇಂದು ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿ ಪ್ರಧಾನಮಂತ್ರಿಗಳ ಜೊತೆ ಸಂವಾದ ನಡೆಸುವ ಜೊತೆಗೆ ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿದ ದೀಪಿಕಾ ಇಂದು ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮಿದ್ದಾರೆ. आप लोग मेहनत करके निकले हुए लोग, अपने अपनी एक पहचान बनाए. सबके सिग्नेचर है? Yes, तो सिग्नेचर करना है. देखिए वंदे मातरम के 150 साल हुई, तो इसलिए मैंने वंदे मातरम लिखा. हमने सुना है आप बहुत अच्छा गाना गाती हो. गंगाधर शंकर करुणाकर मामव भवसागर तारक भो शंभो शिव शंभो स्वयंभो. वाह. तो मालूम है आपको कि मैं काशी का सांसद हूँ, इसलिए शंभू को याद किया. और लोग पूरा गांव में बात करते, तुम ब्लाइंड है, तुम क्या करते, तुम कुछ भी नहीं करते, ऐसे पूरा बात करते हैं. और हमारा पापा मम्मी उन लोगों को बात करते हैं थोड़ा हार्ट होते हैं वो लोग. अभी तो गांव वाला उल्टा बोलना शुरू किया होगा. ಅವರ ಸಾಧನೆಯು ಹೀಗೆಯೇ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.